ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತಾನೆ ಅನ್ಕೊಂತೀನಿ. ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದು ಕಟಿಂಗ್ ವಿಡಿಯೋ ನಿಮ್ಗೆ ಹಾಕಿ ಕಟಿಂಗ್ ಬೋಟ್ ನೆಕ್ದು ಪ್ರಿನ್ಸಸ್ ಕಟ್ದು ಕಟಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿರೋರಿಗೆ ಈ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕಟಿಂಗ್ ವಿಡಿಯೋ ನೋಡ್ಬಿಟ್ಟು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಇವಾಗ ಈ ಕಟಿಂಗ್ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ, ಸ್ಟಿಚಿಂಗ್ ವಿಡಿಯೋ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ನೋಡಿ, ಮೊದಲಿಗೆ ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ದು. ನೋಡಿ, ಇಲ್ಲಿ ಡ್ರಾಪ್ ಶೇಪಲ್ಲಿ ಚಿಕ್ಕದಾಗಿ ಡ್ರಾಪ್ ಶೇಪ್ ಇದೆ ಅಂತ ಹೇಳಿದ್ದಾರೆ ಫ್ರಂಟಲ್ಲಿ. ಸೊ ಹಂಗಾಗಿ ನಾನು ಇದು ಮಾರ್ಕ್ ಮಾಡಿದ್ದೀನಿ. ಇದು ಅಷ್ಟೇ, ನಾನು ಫ್ರಂಟಲ್ಲಿ ಆರ್ಮೋಲ್ ಹತ್ರ ನಾನು ಶೇಪ್ ತೆಗೆದಿಲ್ಲ. ನಾನು ಪ್ರಿನ್ಸಸ್ ಅಟ್ಯಾಚ್ ಮಾಡಿದ್ಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಪೆಂಡಿಂಗ್ ಬಿಟ್ಟಿದ್ದೀನಿ. ಸೊ ನೀವು ಅದಕ್ಕೆ ಹೇಳೋದು, ಕಟ್ಟಿಂಗ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಇವಾಗ ನಾನು ಇದನ್ನ ಈ ನೆಕ್ ಪಾರ್ಟ್ ಏನಿದೆಯೋ ನೆಕ್ ಪಾರ್ಟ್ನ ಫಸ್ಟು ಸ್ಟಿಚ್ ಮಾಡ್ಕೊತೀನಿ. ಇದೇನಿದೆಯೋ ಲೈನಿಂಗ್ ಪೀಸೇ ಆಗಲಿ ಮೇನ್ ಪೀಸ್ನೇ ಆಗಲಿ ನೀವು ಎಳಿಬಾರ್ದು. ಅಟ್ಯಾಚ್ ಮಾಡ್ಬೇಕಾದ್ರೆ ಎಳೆದೇ ಏನಾಗುತ್ತೆ ಅಂದರೆ ವೇರಿಯೇಷನ್ ಬಂದಿರುತ್ತೆ. ಸುಮ್ಮನೆ ಬಟ್ಟೆ ಮೇಲೆ ಈ ಥರ ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಎಕ್ಸ್ಟ್ರಾಸ್ ಬಟ್ಟೆ ಏನಿದೆಯೋ ಮೇನ್ ಪೀಸು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ಮೇನ್ ಪೀಸ್ಗೆ ಪೂರ್ತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟು ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆಯೋ ಅಂತ ತಗೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಯಾವತ್ತಾಗಲಿ ಪ್ರಿನ್ಸಸ್ ಕಟ್ ಪಾರ್ಟ್ ಏನಿದೆಯೋ ಎರಡೂ ಸಹ ನಾವು ಒಂದೇ ಟೈಮ್ಗೆ ಈ ಥರ ಎದುರು ಬದ್ರು ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಒಂದೇ ಸೈಡ್ ಎರಡು ಪೀಸ್ ಒಂದೇ ಸೈಡ್ ಬರೋ ಥರ ಸ್ಟಿಚ್ ಆಗಿಬಿಡ್ತದೆ. ನೀವು ಬೇರೆ ಬೇರೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿ ಎದುರು ಬದ್ರು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು. ನೀಟಾಗಿ ಕೈಯಲ್ಲೇ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ಇನ್ನೊಂದು ಪೀಸನ್ನು ಈ ರೀತಿ ಸ್ಟಿಚ್ ಮಾಡಿದಾದ್ಮೇಲೆ ಎರಡನ್ನು ನೀವು ಮೇನ್ ಪೀಸ್ನ ಕಟ್ ಮಾಡ್ಕೊಬಿಡಿ. ಈ ರೀತಿ ನೋಡಿ, ಹಿಂಗೆ ಇಟ್ಕೊಂಡ್ರೆ ಎದುರು ಬದ್ರು ಇರಬೇಕು. ಈ ರೀತಿ ಇಟ್ಕೊಂಡ್ರು ಈ ಥರ ಆಪೋಸಿಟಲ್ಲಿ ನಮಗೆ ಇದ್ರೆ ಪೀಸಸ್ ಕಟ್ಟೋದು ಕರೆಕ್ಟಾಗಿ ಬರುತ್ತೆ ನಮಗೆ. ಇಷ್ಟ ಆದಮೇಲೆ ನಾವು ಈ ನೆಕ್ಗೆ ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕು. ನೆಕ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕು. ಕ್ಯಾನ್ವಾಸಿಗೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ,
ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ ನಮ್ಗೆ ಈ ಥರ ಡ್ರಾಪ್ ಶೇಪಲ್ಲಿ ಬರುತ್ತೆ. ಈ ಥರ ಬರುತ್ತೆ ನಮ್ಗೆ ಓವರಾಲಲ್ಲಿ ನೆಕ್ಕು ಈ ರೀತಿ ಬರುತ್ತೆ. ಫ್ರಂಟ್ಗೆ ಬ್ಯಾಕಿಗೆ ಸಿಂಪಲ್ ಇಷ್ಟು ಬರುತ್ತೆ. ಸೊ ನಾನು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ 3 ಪೀಸ್ನ ಐರನ್ ಮಾಡ್ಕೋಬೇಕು ಕ್ಲಾತ್ ಮೇಲೆ. ನೋಡಿ ಈ ರೀತಿ ನಾನು ಕ್ಯಾನ್ವಾಸ್ನ ಬಟ್ಟೆ ಮೇಲೆ ಇಟ್ಟು ಐರನ್ ಮಾಡ್ಕೊಂಡಿದ್ದೀನಿ ಫ್ರಂಟಿಗೆ. ಇವಾಗ ಇದನ್ನು ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಮಿಡ್ಲಿಗೆ ಈ ಥರ ಫೋಲ್ಡ್ ಮಾಡಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ ಮಿಡ್ಲಿಗೆ ಫೋಲ್ಡ್ ಮಾಡಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಅದನ್ನ ನೆಕ್ ಪೀಸ್ಗೆ ಅಟ್ಯಾಚ್ ಮಾಡೋಣ. ನೋಡಿ ಇದು ಅಷ್ಟೇ. ನಾನು ನೆಕ್ ಬಿಡ್ತು ನಿಮ್ಗೆ ಎಷ್ಟು ಹೇಳಿದ್ದೆ? 4.5 ಹೇಳಿದ್ದೆ. 4.5 ಅಂದರೆ ಟೋಟಲ್ 9 ಬರುತ್ತೆ. ಒಂದು ಮಾರ್ಕ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಮಿಡ್ಲಿಗೆ ಬರೋ ಥರ ಈ ಥರ ಇಟ್ಕೊಂಡು ನೀವು ಗುಂಡ್ಪಿನ್ ಬೇಕಾದ್ರೆ ಗುಂಡ್ಪಿನ್ ಹಾಕ್ಕೋಬೋದು. ಬಿಗಿನರ್ಸ್ ಆದರೆ ನೀಟಾಗಿ ಗುಂಡ್ಪಿನ್ ಅಲ್ಲಿ ಸೆಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕೊಳ್ಳಿ. ಮೇಲಿಗೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ನಾನು. ಈ ರೀತಿ ಕ್ಯಾನ್ವಾಸ್ ಮೇಲೂ ಬರೋ ಥರ ಒಂದು ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೆಕ್ ಲೈನ್ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿರಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೋಬೇಕು ನೀವು. ಈ ರೀತಿ ನಾನು ಇನ್ನೊಂದು ಸ್ಟಿಚ್ ಹಾಕೋತೀನಿ ಅದ್ರ ಮೇಲೆ. ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡು ನೆಕ್ನ 1/4 ಇಂಚ್ ಬಿಟ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ನೀಟಾಗಿ ನಿಧಾನವಾಗಿ ಕಟ್ ಮಾಡಿ. ಎಷ್ಟು ಕಟ್ ಮಾಡಿದಾದ್ಮೇಲೆ ಇಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನೀಟಾಗಿ ಕ್ಯಾನ್ವಾಸ್ ಟರ್ನ್ ಆಗುತ್ತೆ. ನೀವು ಈ ಥರ ಆದರೂ ಇಟ್ಕೋಬೋದು, ನಾರ್ಮಲ್ ಕಟ್ ಮಾರ್ಕ್ಸ್ ಆದರೂ ಇಟ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೊಂಡಿದ್ವಲ್ಲ ಅದನ್ನ ಮುಚ್ಚಿಬಿಡಿ. ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡು ಕ್ಯಾನ್ವಾಸ್ ಮೇಲೆ ನೋಡಿ ಇದ್ರ ಮೇಲೇನೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕೊಳ್ಳೋಣ. ಕ್ಯಾನ್ವಾಸ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಅದೇನಿದೆಯೋ ಅದ್ರ ಮೇಲೇನೆ ಸ್ಟಿಚ್ ಹಾಕೊಳ್ತಾ ಬನ್ನಿ. ಈ ರೀತಿ ನೋಡಿ ಈ ರೀತಿ ಸ್ಟಿಚ್ ಆದ್ಮೇಲೆ ಈ ತರ ಬ್ಯಾಕ್ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ನೋಡ್ಬೋದು ನೀವು. ಯಾವುದೇ ರೀತಿ ನೆಕ್ ಶೇಪು ನಮಗೆ ಚೇಂಜ್ ಆಗಿಲ್ಲ. ಈಗ ನಾವು
ಈ ಒಂದು ಡಾಟ್ ಮಾರ್ಕ್ನ ನಾವಿಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾವು ಈ ಕ್ಯಾನ್ವಾಸ್ನ ಸುತ್ತು ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದನ್ನೀಗ ಕ್ಯಾನ್ವಾಸ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಷ್ಟು ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಇದು ಅಷ್ಟೇ ಮಿಡ್ಲಿಗೆ ಈ ಥರ ಪ್ಲೇಸ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನ ಇದು ಅಷ್ಟೇ ಮಿಡ್ಲಿಗೆ ಒಂದು ಲೂಸ್ ಸ್ಟಿಚ್ ಹಾಕೊಂಡ್ಬಿಡಿ. ಆಮೇಲೆ ರಿಮೂವ್ ಮಾಡ್ಬೋದು. ಈ ರೀತಿ ಲೂಸ್ ಸ್ಟಿಚ್ ಹಾಕೊಂಡು, ಇಲ್ಲಾಂದ್ರೆ ನೀವು ಗುಂಪಿನಲ್ಲೂ ನೀವು ಅದನ್ನ ಸೇಫ್ಟಿ ಮಾಡಿಕೊಂಡು ಸ್ಟಿಚ್ ಹಾಕೋಬೋದು. ಇಷ್ಟಾದ್ಮೇಲೆ ನಾವು ಸುತ್ತೋದನ್ನ ಸ್ಟಿಚ್ ಹಾಕೊಂಡು ಬರೋಣ. ಶೇಪ್ ಕರೆಕ್ಟಾಗಿ ಬರ್ಬೇಕಂದ್ರೆ ನೀವು ಇದನ್ನ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಟರ್ನಿಂಗ್ಸ್ ತಗೋಬೇಕು. ನೀವು ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲೇ ತಂದು ನೀಡ್ಲನ್ನ ಮತ್ತೆ ಪ್ಲೇಸ್ ಮಾಡಬೇಕು. ಅಗೇನ್ ನಾನು ಅದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ನಿಮ್ಗೆ ಒಂದೇ ಸ್ಟಿಚ್ ಸಾಕು ಅಂದರೆ ನೀವು ಒಂದೇ ಸ್ಟಿಚ್ಗೂ ಸ್ಟಾಪ್ ಮಾಡ್ಬೋದು. ಈ ರೀತಿ ಪ್ಲೇಸ್ ಮಾಡಿದಾದ್ಮೇಲೆ ನೀಲಿಂದ ನಾವು ಈಚೆ ತಗೊಂಡಿದ್ದನ್ನ ಈಗ ನಾವು ಈ ಪಾರ್ಟ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ಇದು ತುಂಬ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮೇನ್ ಪೀಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿ. ಒಂದು 1/4 ಇಂಚ್ಗಿಂತೂ ಕಡಿಮೆ ಇರಲಿ ಕ್ಲಾತು. ಜಾಸ್ತಿ ಕ್ಲಾತ್ ಇದ್ರೂ ನಿಮಗೆ ಕ್ಯಾನ್ವಾಸ್ ಟರ್ನ್ ಆಗಲ್ಲ. ಸೊ ಹಂಗಾಗಿ 1/4 ಇಂಚ್ಗಿಂತೂ ಕಡಿಮೆ ಕ್ಲಾತ್ ಇಟ್ಕೊಂಡು ನೀವು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕಟ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಈಗ ಚಿಕ್ಕದು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಒಳಗಡೆ. ನೀವು ಸ್ಟಿಚ್ ಮಾಡಿರೋದ್ರ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು. ಆ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಬ್ಲೌಸು ವೇಸ್ಟ್ ಆಗಿಬಿಡುತ್ತೆ. ಇಷ್ಟು ಮಾಡಿದಾದ್ಮೇಲೆ ಈಗ ನಾವೇನು ಮಾಡಬೇಕು, ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಇನ್ಸೈಡ್ಗೆ. ಫೋಲ್ಡ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನೀವು ಇದನ್ನ ಹೆಮ್ಮಿಂಗ್ ಮಾಡ್ಕೋಬೇಕು. ನೀವು ಒಂದ್ಸಲ ಐರನ್ ಮಾಡ್ಕೊಂಡ್ಬಿಟ್ರು ಇದನ್ನ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ನಾನು ಇದನ್ನ ಐರನ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಈಗ ನಾವು ಇದನ್ನ ಐರನ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ನಾವು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡೋಣ. ಇದನ್ನ ಎಮ್ಮಿಂಗ್ ಮಾಡಿಕೊಂಡು ನೀವು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು. ನಾನು ಎಮ್ಮಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ನಾನು ಲಾಸ್ಟಲ್ಲಿ ಮಾಡ್ಕೊತೀನಿ ಎಮ್ಮಿಂಗು. ಸೊ ಹಾಗಾಗಿ ನಾನು ಈಗ ಇಲ್ಲಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ
ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಪ್ರಿನ್ಸಸ್ ಕಟ್ನ ಇದು ಅಷ್ಟೇನೆ ಎದುರು ಬದ್ರು ಹಾಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇಟ್ಟು ನಾವು ಸ್ಟಿಚ್ ಮಾಡಬೇಕು ನೋಡಿ. ಇದು ಈ ಥರ ನೆಕ್ ಪೀಸ್ನ ಕೆಳಗೆ ಇಟ್ಕೊಂಡು ಮೇನ್ ಸೀದಾ ಇಟ್ಕೊಂಡು ಈ ಪ್ರಿನ್ಸಸ್ ಕಟ್ನ ಉಲ್ಟಾ ಇಟ್ಕೊಂಡು ಈ ರೀತಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇವೆರಡು ಸ್ಟಿಚ್ ಮಾಡ್ಬೇಕಾದ್ರೆ ನೆಕ್ ಪೀಸ್ನ ಅಷ್ಟೇ ಈ ಪ್ರಿನ್ಸಸ್ ಕಟ್ ಪೀಸ್ನ ಅಷ್ಟೇ ಯಾವುದನ್ನು ನೀವು ಎಳಿಬೇಡಿ. ಎಳಿದಿರಾ ಸ್ಮೂತಾಗಿ ನೀವು ಅದೇನಿದೆಯೋ ಕಟಿಂಗು ಅದೇ ರೀತಿ ಈ ಥರ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚ್ ಹಾಕೊಂಡು ಬರಬೇಕು ನೋಡಿ. ಈ ಥರ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನ ಆಗುತ್ತೆ ಸ್ಟಿಚ್ ಹಾಕೋದು, ಆದರೂ ಪರವಾಗಿಲ್ಲ. ನೀವು ಬಟ್ಟೆನ ಸೆಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ನೀವು ತೋರಿಸ್ತೀನಿ ಈಗ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿ ಬರುತ್ತೆ ನೋಡಿ. ಎಲ್ಲೂ ನಾವು ಒಂದು ರಿಂಕಲ್ ಅನ್ನೋದು ಬಂದಿಲ್ಲ. ನೀಟಾಗಿ ನೋಡಿ ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿಯಾಗಿ ನೀವು ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿದಿರ ನೀವು ಸ್ಟಿಚ್ ಮಾಡಿದ್ರೆ ನಿಮ್ಮ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಇದನ್ನು ಅಟ್ಯಾಚ್ ಮಾಡೋಣ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದರೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ಪ್ರಿನ್ಸಸ್ ಕಟ್ನ ಸೀದಾ ಮೇಲೆ ಇಟ್ಕೊಳ್ಳಿ. ನೆಕ್ ಪೀಸ್ನ ಉಲ್ಟಾ ಮೇಲೆ ಇಟ್ಟು ಈ ರೀತಿ ಇಟ್ಟು 1/2 ಇಂಚಿಗೆ ಒಂದು ಸ್ಟಿಚ್ ಹಾಕೊಂಡು ಈ ರೀತಿ ನೀಟಾಗಿ ನಾನು ಹೇಳ್ದೆ ಅಗೇನ್ ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ರೀತಿ ಬಟ್ಟೆನ ಎಳಿಬೇಡಿ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಅದು ಶೇಪ್ ಟರ್ನಿಂಗ್ಸ್ ಇರುತ್ತಲ್ಲ, ನಿಧಾನವಾಗಿ ಈ ರೀತಿ ಸೆಟ್ ಮಾಡಿಕೊಂಡು ನೀವು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೋಬೇಕು. ಹೇಳಿದ್ರೆ ನಿಮ್ಮ ಬಟ್ಟೆ ಜಗ್ಗು ಬಿಡುತ್ತೆ, ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲ್ಲ. ಸೊ ಹಾಗಾಗಿ ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಸ್ವಲ್ಪ ನಿಧಾನ ಆಗುತ್ತೆ, ನಿಧಾನ ಆದರೂ ಪರವಾಗಿಲ್ಲ. ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ನೋಡಿ, ಇನ್ನೊಂದು ನಾನು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈ ರೀತಿ ಸ್ಟಿಚ್ ಮಾಡಿದಾದ್ಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಜಸ್ಟ್ ಈ ಥರ ಚೆಸ್ಟ್ ಪಾಯಿಂಟ್ ತೊಗೊಂಡಿದ್ದೀವಲ್ಲ, ಅಲ್ಲಿ ಒಂದು 3-4 ನ್ಯಾಚಸ್ ಹಾಕೊಳ್ಳಿ. ಒಂದು ಸ್ಟಿಚ್ ಆದಮೇಲೆ ಜಸ್ಟ್ ಸ್ಮಾಲ್ ನ್ಯಾಚಸ್, ಸ್ವಲ್ಪ ಚಿಕ್ಕದು ನ್ಯಾಚಸ್ ಹೊಡ್ಕೊಳ್ಳಿ. ಈ ಥರ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಅದಾದ್ಮೇಲೆ ಡಬಲ್ ಸ್ಟಿಚ್ ಮೇಲೆನೆ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನ ಎಳಿಬೇಡಿ. ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡಿದ್ದಾದ್ಮೇಲೆ ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಈಗ ನಾನು ನಿಮಗೆ ಕಟಿಂಗ್ ಮಾಡ್ಬೇಕಾದ್ರೆ ನಾನು ಏನು ಹೇಳಿದೆ ಅಂದರೆ ನಾನು ಫ್ರಂಟಲ್ ಶೇಪ್ ಕಟ್ ಮಾಡಲ್ಲ, ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಕಟ್ ಮಾಡ್ತೀನಿ ಅಂದರೆ ನೋಡಿ. ಈ ರೀತಿ ನೋಡಿ, ಇದು ಜಾಸ್ತಿ ಬಂದಿದೆ. ನೆಕ್ ಪೀಸ್ ಅನ್ನೋದು ಪ್ರಿನ್ಸಸ್ ಕಟ್ ಅನ್ನೋದು ಕಡಿಮೆ ಬಂದಿದೆ. ಸೊ ನಾವು ಇವಾಗ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೋಡಿ, ಇದು ಅಷ್ಟೇ ಸೇಮ್ ಅದೇ ರೀತಿ ಬಂದಿದೆ. ನಾವು ಇವಾಗ ಎರಡನ್ನೂ ಈ ರೀತಿ ಫೋಲ್ಡಿಂಗಲ್ಲಿ ಇಟ್ಕೊಂಡು ಈಗ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ಈಗ ಶೇಪ್ ಅನ್ನೋದು ಕಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನೆಕ್ಕೆಲ್ಲ. ಈ ರೀತಿ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟಿಂಗ್ ನೋಡಿ, ಈ ರೀತಿ ಇಲ್ಲಿ ಯಾವುದೇ ರೀತಿ ಕಟ್ ಮಾಡಬೇಡಿ. ಶೋಲ್ಡರ್ ಹತ್ರ ಶೋಲ್ಡರ್ ಮಗ ವೇರಿಯೇಷನ್ ಆಗ್ಬಿಡುತ್ತೆ. ಇಲ್ಲಿಂದ ಸೇಮ್ ಇದೇ ಥರ ಮಾರ್ಕ್ ಮಾಡಿಕೊಂಡು
ಇಲ್ಲಿ ನಾವೊಂದು 3/4 ಇಂಚಷ್ಟು ಇಲ್ಲ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇರೋರಿಗೆ 3/4 ಇಂಚ್ ತಗೊಳ್ಳಿ, ಸಣ್ಣ ಇದ್ದಾರೆ ಅನ್ನೋಷ್ಟು ಅವ್ರಿಗೆ ಒಂದು 1/2 ಇಂಚಲ್ಲಿ ಮಾರ್ಜಿನ್ ತಗೊಳ್ಳಿ. ನೋಡಿ ನಾನು ಈಗ ಇಲ್ಲೇ ತೊಗೊಂಡಿದ್ದೀನಿ, ಮೀಡಿಯಂ ಸೈಜ್ ದೊಡ್ಡದಾಗಿರೋದು ನಾನು 3/4ಗಿಂತ 1 ಪಾಯಿಂಟ್ ಕಡಿಮೆ ತೊಗೊಂಡಿದ್ದೀನಿ. 3/4ಗಿಂತ 1 ಪಾಯಿಂಟ್ ಕಡಿಮೆ ತೊಗೊಂಡು ನಾನು ಶೇಪ್ ತೊಗೊಂಡಿದ್ದೀನಿ. ಇದನ್ನು ಅದೇ ರೀತಿ ನೀಟಾಗಿ ಎರಡೂ ಒಟ್ಟಿಗೆ ಇಟ್ಕೊಂಡು ಇಲ್ಲಿಂದ ಕಟ್ ಮಾಡಲ್ಲ. ನಾನು ಇಲ್ಲಿಂದ ಈ ರೀತಿಯಾಗಿ ಶೇಪ್ ಕೊಡ್ತೀನಿ. ನೋಡಿ ಇದು ಫ್ರಂಟ್ದು ಶೇಪ್ನ ಕಟ್ ಮಾಡಿರೋದು. ಈಗ ನಾವು ಇದನ್ನು ಓಪನ್ ಮಾಡಿ ನೋಡೋದಾದ್ರೆ ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನಾವು ಇದನ್ನು ಫ್ರಂಟಲ್ಲಿ ಇದಕ್ಕೆ ಪಟ್ಟಿ ಕೊಡಬೇಕು. ಪಟ್ಟಿಗೆ ನಾವು ಇವಾಗ ಕ್ಲಾತ್ನ ತಗೊಳ್ಳೋಣ. ನೀವು ಎಕ್ಸ್ಟ್ರಾ ಕಟ್ ಮಾಡಬೇಕಾದ್ರೆ ಉಳಿದಿರುತ್ತಲ್ಲ ಬಟ್ಟೆ ಪೀಸಸ್ಸು, ಅದನ್ನ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಅಂತ ಹೇಳ್ತೀನಲ್ಲ. ಸೊ ಹಿಂಗೆ ಈಗ ನಾವು ಪಟ್ಟಿ ಕೊಡಬೇಕಾಗತ್ತೆ, ಬುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಬೇಕಾಗ್ಬೋದು, ಆ ರೀತಿ ಎಲ್ಲ ಬೇಕಾಗುತ್ತೆ. ಸೊ ಹಂಗಾಗಿ ನೀವು ಯಾವುದೇ ಪೀಸಸ್ನು ಬಿಸಾಡಿದ್ರೆ ಇಟ್ಕೊಳ್ಳಿ. ನಿಮಗೆ ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ನೀವು ವೇಸ್ಟ್ ಪೀಸಸ್ನ ಬಿಸಾಕ್ಬೋದು. ನೋಡಿ 1 ಇಂಚಷ್ಟು ಇಲ್ಲ 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ನೀವು ಅಷ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಪೀಸಸ್ಸು ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ. 1/4 ಸಾಕು. ನೋಡಿ ಈ ರೀತಿ ಪೀಸಸ್ನ ಜಾಯಿನ್ ಮಾಡಿಕೊಂಡು ನಿಮ್ಗೇನು ಇಲ್ಲಿ ಪಟ್ಟಿ ಕೊಡ್ಬೇಕಾದ್ರೆ ನಮಗೇನು ಕ್ರಾಸ್ ಪಟ್ಟಿ ಅವಶ್ಯಕತೆ ಇರಲ್ಲ. ಸ್ಟ್ರೈಟ್ ಪೀಸೇ ನಾವು ಕಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ಕಟ್ ಮಾಡಿದಾದ್ಮೇಲೆ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಈ ಥರ ಫೋಲ್ಡಿಂಗಲ್ಲಿ ನೋಡಿ. ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಜಾಸ್ತಿ ಅಂತ ಅನ್ಸಿದ್ರೆ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಈಗ ಇದಕ್ಕೆ ಫಿನಿಶಿಂಗ್ ಕೊಡೋಣ. ನೋಡಿ ಎಕ್ಸ್ಟ್ರಾ ಈ ದಾರ ಏನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೀವು ಬ್ಲೌಸ್ ಫಿನಿಶಿಂಗ್ ಕೊಡ್ಬೇಕಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟೇ. ದಾರ ಎಲ್ಲಿಂದ ಅಲ್ಲಲ್ಲಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವಿಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಕೊಂಡು ಸ್ಟಿಚ್ ಮಾಡ್ತೀವಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಸ್ಟಿಚ್ ಮಾಡಿದಾಗ ನೀವು ಈ ಪ್ರಿನ್ಸಸ್ ಕಟ್ ಏನು ಅಟ್ಯಾಚ್ ಮಾಡಿದ್ದೀರೋ ಅಲ್ಲಿ ಸ್ವಲ್ಪ ಈ ಪಟ್ಟಿ ಏನು ಕೊಡ್ತೀರೋ ಅದನ್ನ ಒಂಚೂರು ಫ್ರಿಲ್ ತಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋ ಟರ್ನ್ ಅಲ್ಲ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲೂ ಅಷ್ಟೇ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿರೋ ಹತ್ರ ಲೈಟಾಗಿ ಸ್ವಲ್ಪ ಫ್ರಿಲ್ ಇಟ್ಕೊಳ್ಳಿ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಈ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಆದಮೇಲೆ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಲೈನಿಂಗ್ ಪಟ್ಟಿ ಮೇಲೇ ಒಂದು ಸ್ಟಿಚ್ ಹಾಕೊಳ್ಳೋಣ. ಇಷ್ಟ ಆದಮೇಲೆ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೊ ಈಗ ನಾನಿದು ಪ್ರಿನ್ಸಸ್ ಕಟ್ಟನ್ನ ಓವರ್ಲಾಕ್ ಮಾಡ್ಕೋತೀನಿ. ಓವರ್ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದನ್ನ ಫೋಲ್ಡಿಂಗ್ ಕೊಡ್ತೀನಿ. ಸೊ ಆಗಲೇ ಫೋಲ್ಡಿಂಗ್ ಓವರ್ಲಾಕ್ ಮಾಡ್ಕೋಬೇಕಾಗಿತ್ತು. ಸೊ ಮರ್ತುಬಿಟ್ಟೆ. ನಾನೀಗ ಇದನ್ನು ಓವರ್ಲಾಕ್ ಮಾಡಿ ತೋರಿಸ್ತೀನಿ. ನೋಡಿ ನಾನೀಗ ಇದನ್ನ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಇದು ಫೋಲ್ಡ್ ಮಾಡಿಕೊಂಡು ಒಂದು ಲೂಸ್ ಸ್ಟಿಚ್ ಹಾಕೋತೀನಿ. ನಾನು ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಮ್ಮಿಂಗ್ ಬೇಡ ಅನ್ನೋರು ನೀವು ಬೇಕಾದ್ರೆ ಸ್ಟಿಚ್ ಹಾಕೋಬೋದು. ನಾನು ಇದನ್ನು ಎಮ್ಮಿಂಗ್ ಮಾಡ್ಕೋತೀನಿ. ಸೊ ಹಾಗಾಗಿ ಒಂದು ಲೂಸ್ ಸ್ಟಿಚ್ ಹಾಕೋತೀನಿ. ನೋಡಿ ಈ ರೀತಿ ನಿಮಗೆ ಫಿನಿಶಿಂಗ್ ಅನ್ನೋದು
ಪ್ರಿನ್ಸಸ್ ಕಟ್ ಫ್ರಂಟ್ ಪಾರ್ಟು ನೋಡಿ ಫಿನಿಶಿಂಗ್ ಅನ್ನೋದು ನಿಮಗೆ ಈ ರೀತಿ ಕಾಣುತ್ತೆ. ನೀವು ಬಟನ್ ಯಾವುದೇ ರೀತಿ ಎಳಿಬಾರ್ದು. ನಿಮ್ಗೆ ಇದು ಲೈಟ್ ಕಲರ್ ಇರೋದ್ರಿಂದ ನೀಟಾಗಿ ಕಾಣಲ್ಲ. ಇಲ್ಲೊಂದು ಡಾರ್ಕ್ ಕಲರ್ ಹಾಕಿ ನಾನು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಇದೆ ಅಂತ. ಈ ರೀತಿಯಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಪ್ರಿನ್ಸಸ್ ಕಟ್ಟದು ಫ್ರಂಟ್ ಪಾರ್ಟ್. ಮತ್ತು ಬ್ಯಾಕ್ ಪಾರ್ಟ್ ಸ್ಟಿಚಿಂಗು ಮತ್ತು ಸ್ಲೀವ್ ಅಟ್ಯಾಚು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.